ಇವತ್ತಿನ ಧರ್ಮಸ್ಥಳ ಪ್ರಕರಣಕ್ಕೆ ಬರಲೇಬೇಕಾಗುತ್ತೆ ನಾವೀಗ. ಧರ್ಮಸ್ಥಳ ಅಗಿಯೋ ಕೆಲಸ ಇನ್ನಷ್ಟು ವಿಳಂಬ ಆಗ್ತಾ ಇದೆ. ವಿಠಲ್ ಗೌಡ ಹೇಳಿದಂತೆ 5-6 ಬುರುಡೆ ಸಿಕ್ಕಿದ್ಯಾ? ಬಂಗ್ಲೆಗುಡ್ಡ ಭೇದಿಸೋದೇ ದೊಡ್ಡ ಸವಾಲಾಯ್ತಾ? ಗುಡ್ಡದಲ್ಲಿ ಅಗಿಯೋ ಕೆಲಸ ಇನ್ನಷ್ಟು ವಿಳಂಬ ಆಯ್ತಾ? ಎಸ್, ಇದು ಬಹಳ ಪ್ರಮುಖವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ. ಗುಡ್ಡದಲ್ಲಿ ಅಗಿಯುವಂತಹ ಕೆಲಸ ಯಾಕೆ ವಿಳಂಬ ಆಯ್ತು? ವಿಠಲ್ ಗೌಡ ಹೇಳಿದಂತೆ 5-6 ಬುರುಡೆಗಳು ಏನೀಗ ನೋಡಿ ಬುರುಡೆ ಸಿಕ್ಕುವ ಹಾಗಾದ್ರೆ ವಿಠಲ್ ಗೌಡ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, SIT ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ತಲೆನೋವನ್ನ ತಂದೊಡ್ಡುವಂತೆ ಮಾಡ್ತು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಒಂದು ಬುರುಡೆಯ ಕಥೆಯನ್ನ ಹುಡುಕೋದಕ್ಕೆ ಸಾಕಷ್ಟು ಹೆಸರುಗಳು ಉದ್ಭವ ಆಗ್ತಾ ಇದೆ. ಮೊನ್ನೆ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ವಿಚಾರಣೆ ಸಂದರ್ಭದಲ್ಲಿ ಆತನನ್ನ ಆ ಸ್ಪಾಟ್ಗಳಿಗೆ ಕರ್ಕೊಂಡೋದ ನಂತರ ಈ ವಿಠಲ್ ಗೌಡ ಒಂದು ಯೂಟ್ಯೂಬ್ ಚಾನೆಲ್ಗೆ ನೇರವಾಗಿ ಸಂದರ್ಶನವನ್ನ ಕೊಡ್ತಾರೆ. ಆ ಸಂದರ್ಶನದಲ್ಲಿ 5-6 ಬುರುಡೆಗಳು ಸಿಕ್ಕಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯದ ಜನತೆಯ ಮತ್ತೆ ನಿದ್ದೆ ಕೆಡಿಸಿದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನೋಡಿ 5-6 ಅಸ್ಥಿ ಪಂಜರಗಳು ಅಥವಾ ಬುರುಡೆಗಳು ಸಿಕ್ಕಿದೆ ಅಂತಂದ್ರೆ ಇದು ನಂಬೋದಕ್ಕೆ ಸಾಧ್ಯನಾ? ಈ ಒಂದು ಬುರುಡೆ ಸಿಕ್ಕಿದ್ದೆ ಯಾರ್ದು ಎತ್ತ ಅಂತ ಹುಡ್ಕೋದಕ್ಕೆ ಇಷ್ಟು ಡಿಲೇ ಆಗ್ತಾ ಇದೆ. ಈಗ 5-6 ಬುರುಡೆ ಯಾರ್ದು ಅಂತ ಹುಡ್ಕೋದಕ್ಕೆ ಇನ್ನೆಷ್ಟು ದಿನ ಆಗ್ಬೋದು ಹಾಗಾದ್ರೆ? ಎಸ್, ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಆಮೇಲೆ ಒಂದು ರೀತಿಯಲ್ಲಿ ಅದೊಂಥರ ಸವಾಲಾಗ್ಬಿಟ್ಟಿದೆ. ಬನ್ನಿ, ಬುರುಡೆ ಕೇಸ್ಗೆ ಟ್ವಿಸ್ಟ್ ದಿನೇ ದಿನೇ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಬುರುಡೆ ಕೇಸ್ ಏನು ದಿನೇ ದಿನೇ ಟ್ವಿಸ್ಟ್ ಪಡೆದುಕೊಳ್ತಾ ಇರೋದು ಇಷ್ಟೇ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಮೂಳೆಗಳು ಇವೆ ಅಂತ ವಿಠಲ್ ಗೌಡ ಆರೋಪ ಮಾಡಿರೋದು, ಅಲ್ಲಿ ಅದು 100% ಅದು ಕೊಲೆ ಆಗಿದ್ದೆ, ದೌರ್ಜನ್ಯ ಆಗಿದೆ ಅಂತ. ಬರೋಬ್ಬರಿ 8 ಅಸ್ಥಿಪಂಜರ ಗುರುತಿಸಿದ್ದೇನೆ ಅಂತ ಸೌಜನ್ಯ ಮಾವ ಹೇಳಿದ್ದಾರೆ. ಮೂಳೆ ಹುಡುಕಾಟಕ್ಕೆ ಸಿದ್ಧತೆಯಾಗಿದ್ದರೂ ಕೊನೆ ಕ್ಷಣದಲ್ಲಿ ಮುಂದೂಡಿಕೆಯಾಗಿದೆ. ಅದು ಅಲ್ಲಿ ಸರ್ವೆ ಮಾಡಿದ್ರು, ಫಸ್ಟ್ ಮಹಾಜರು ಮಾಡಿಕೊಂಡ್ರು, ಅದಾದ್ಮೇಲೆ ನಾಳೆಗೆ ಮುಂದೂಡಿಕೆ ಆಗಿದೆ ಅಂತ. ಅರಣ್ಯ ಇಲಾಖೆ ತಜ್ಞ ವೈದ್ಯರನ್ನ ಸಂಪರ್ಕಿಸಿದ SIT ತಂಡ ನಾಳೆ AC ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ಸಮಾಧಿ ಶೋಧ. ಗುಡ್ಡಕ್ಕೆ ವಿಠಲಗೌಡರನ್ನು ಕೂಡ ಕರೆದೊಯ್ದು ಅಗೆಯುವಂತ ಸಾಧ್ಯತೆ ಇದೆ. ಅಗೆಯುವ ಬದಲು ಭೂಮಿ ಮೇಲೆ ಮೊದಲು ಸಿಗುವಂತ ಅಸ್ಥಿಪಂಜರವನ್ನ ಸಂಗ್ರಹಿಸಲಾಗುತ್ತೆ. ಆಮೇಲೆ ಮಿಕ್ಕಿದ್ದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಒಟ್ಟಲ್ಲಿ ಗುಡ್ಡದಲ್ಲಿ ಸ್ವಲ್ಪ ಅಗೆಯುವಂತ ಕೆಲಸ ವಿಳಂಬ ಆಗ್ತಾ ಇದೆ, ಡಿಲೇ ಆಗ್ಬೋದು. ಬಟ್ ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾದಂತ ವಿಚಾರ ಚಂದ್ರಕಲಾ, ಇಲ್ಲಿ ಈ ವ್ಯಕ್ತಿ ಬಂದು SIT ತನಿಖೆ ಆಗ್ತಾ ಇದ್ರು ಕೂಡ ನೇರವಾಗಿ ಬಂದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ನೀಟಾಗಿ ಓಪನ್ ಆಗಿ ಈತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತಂದ್ರೆ ದಟ್ ಮೀನ್ಸ್ ಇನ್ನೇನೋ ಕ್ಲಾರಿಟಿ ಇದಾನೆ ಅಂತ ಅರ್ಥ ಅಲ್ಲ. ದಿವಿತ್, ನಾವು ಗೌಪ್ಯತೆಯನ್ನ ಕಾಪಾಡಬೇಕಲ್ವಾ? SIT ಅಧಿಕಾರಿಗಳ ಜೊತೆ ಮಾತಾಡಿರುವಂತಹ ಮಾತುಗಳು ಹೊರಗಡೆ ಅಷ್ಟು ಸುಲಭವಾಗಿ ಹೇಳ್ಬಾರ್ದು. ಬಟ್ ವಿಠಲ್ ಗೌಡ ಅವರಿಗೆ ಎಷ್ಟು ಧೈರ್ಯ ಇದ್ರೆ ಅಂದ್ರೆ ಬಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಇಷ್ಟೇ ಬುರುಡೆಗಳು ಸಿಕ್ಕಿದೆ ಅಂತ ಆತರ ಹೇಳ್ಬಾರ್ದಲ್ವಾ? ಇಷ್ಟೇ ಮೂಳೆಗಳು ಸಿಕ್ಕಿದೆ, ಇಷ್ಟೇ ಬುರುಡೆಗಳು ಸಿಕ್ಕಿದೆ ಅಂತ ಓಪನ್ ಅಪ್ ಆಗಿ ಆ ರೀತಿ ಹೇಳ್ಬಾರ್ದಲ್ವಾ? ಯಾಕಂತಂದ್ರೆ SIT ಅಧಿಕಾರಿಗಳು ಗೋಪ್ಯತೆಯನ್ನ ಕಾಪಾಡೋದಕ್ಕೆ ಹೇಳಿರ್ತಾರೆ, ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ನನ್ನ ಪ್ರಶ್ನೆನೇ ಅದು. ಹೌದು, ನಾನು ಫಸ್ಟ್ ಹೇಳಿದೆ ಅಲ್ವಾ, ಯಾವ ತರ ಹೇಳಿದೆ ನಾನು, SIT ತನಿಖೆ ಆಗ್ತಾ ಇದ್ರು ಬಂದು ಹೇಳ್ತಾ ಇದಾರೆ ಅಂತಂದ್ರೆ ಸೊ ಏನೋ ಒಂದು ಕ್ಲಾರಿಟಿ ಇದೆ ಇವರಿಗೆ, ಅಂದ್ರೆ ಮೀನ್ಸ್ ಪರ್ಮಿಷನ್ ತಗೊಂಡೇ ಬಂದಿರ್ತಾರೆ. ಅಂದ್ರೆ ನಾವು ಇದೇ ತರನು ಯಾಮಾರಿದ್ವಿ ಹಿಂದೆ. ಯಾಕಂತಂದ್ರೆ ಭೀಮಾ ಕೂಡ ಸೊ ಏನಿಲ್ದೇ ಇದ್ರು ಕೂಡ ಅಷ್ಟು ಅತ್ಯಾಚಾರಗಳಾಗಿದೆ, ಅಷ್ಟು ಕೊಲೆಗಳಾಗಿದೆ, ನಾನೇ ಹೂತಿದ್ದೀನಿ ಅಂತ ಬಹಳ ಕಾನ್ಫಿಡೆಂಟ್ ಅಲ್ಲಿ ಯಾವ ರೀತಿ. ಬಟ್ ಆತ SIT ತನಿಖೆ ಶುರು ಮಾಡಾದ್ಮೇಲೆ ಆ ವ್ಯಕ್ತಿಯದ್ದು ಹಳೆ ವಿಡಿಯೋಗಳನ್ನ ಬಿಟ್ರು. ವಿಠಲ್ ಗೌಡದ್ದು ಹಳೆ ವಿಡಿಯೋ ಅಲ್ಲ, ಇದು ಹೊಸ ವಿಡಿಯೋ ಒಂದು. ಆಮೇಲೆ ಹೆಂಗೆ ನಾವು ಇವ್ರನ್ನ ಸ್ವಲ್ಪನಾದ್ರೂ ಅಲ್ಪ ಮಟ್ಟಿಗೆ ಬಿಲೀವ್ ಮಾಡಬಹುದು ಇವ್ರ ಮಾತುಗಳನ್ನ ಅಂತ ಯಾಕೆ ಅನಿಸ್ತಾ ಇದೆ ಅಂತಂದ್ರೆ, SIT ತನಿಖೆಯಲ್ಲಿದ್ರು ಕೂಡ ನೇರವಾಗಿ ಬಂದು ಇವರು ಮಾತಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ಫಿಯರ್ ಇಲ್ಲ, ಜಿದ್ದಿಗೆ ಬಿದ್ದು ಬಂದು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಅದ್ರದ್ದು ಪರಿಣಾಮ ಏನಾಗುತ್ತೆ, ಅದು ಸುಳ್ಳಾಗಿದೆ, ಅದ್ರ ಪರಿಣಾಮ ಏನಾಗುತ್ತೆ ಅಂತ ಅವ್ರಿಗೆ ಎಲ್ರಿಗೂ ಗೊತ್ತಿದ್ರು ಕೂಡ ಜಿದ್ದಿಗೆ ಬಿದ್ದು ಬಂದು ಮಾತಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಆಮೇಲೆ SIT ಅಂತಂದ ಮೇಲೆ, SIT ತನಿಖೆಯಲ್ಲಿದೆ ಅಂತಂದ ಮೇಲೆ ಅವರು ಸ್ಟೇಟ್ಮೆಂಟ್ ಕೊಡಂಗಿಲ್ಲ, ಆದ್ರೂ ಕೊಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಏನು ಅಂತಂದ್ರೆ, ಇವ್ರನ್ನ ಯಾರನ್ನೂ ಕೂಡ ಇನ್ನೂ ವಶಕ್ಕೆ ತಗೊಳ್ಳುವಂತ ಕೆಲಸ SIT ಇಂದ ಆಗಿಲ್ಲ. ಇವ್ರ ಮೇಲೆ ಆರೋಪ ಬಂತು, ವಿಠಲ್ ಗೌಡ ತಲೆಬುರುಡೆ ತಂದು ಕೊಟ್ಟ. ಆ ಕೇಸ್ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಬೇಕಿತ್ತು, ಮಾಡ್ಲಿಲ್ಲ. ಮಹೇಶ್ ಶೆಟ್ಟಿ ತಿಮುರುಡಿ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಇವನಿಗೆ ಪುಷಪ್ ಮಾಡಿದ್ರು. ಆ ಪ್ರಕರಣದಲ್ಲಿ ಅವ್ರನ್ನ ಆ ಕೇಸಲ್ಲಿ ಅರೆಸ್ಟ್ ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಗಿರೀಶ್ ಮಟ್ಟಣ ಇದೆಲ್ಲದ್ರ ಹಿಂದೆ ಇದ್ದಾರೆ, ಅವರೇ ಇರೋದು ಅಂತ ಒಂದಷ್ಟು ಆರೋಪಗಳು ಬಂತು, ಒಂದಷ್ಟು ದೂರುಗಳು ದಾಖಲಾಯ್ತು ಅವ್ರ ಮೇಲೆ, ಅವ್ರನ್ನೂ ಅರೆಸ್ಟ್ ಮಾಡ್ಲಿಲ್ಲ. ಸಮೀರು ಸುಳ್ಳು ಕಥೆ ಹೇಳಿದ, ಕೊನೆಗೆ ಅವ್ನು ಸತ್ಯ ಒಪ್ಕೊಂಡ. ಏನೋ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ನಾವು ಆಕೆಯ ಸುಜಾತ ಭಟ್ ಕಣ್ಣೀರನ್ನ ನೋಡ್ಬಿಟ್ಟು ನಂಬ್ಕೊಂಡ್ವಿ ಅಂತ. ಸೊ ಅಲ್ಲಿಗೆ ಅದು ಸುಳ್ಳು ಅಂತ ಆಯ್ತಲ್ಲ ಹಂಗಿದ್ರೆ, ಅಥವಾ ವಿಡಿಯೋದಲ್ಲಿ ಹೇಳಿದ್ ಸುಳ್ಳು, ನಾವ್ ಹೇಳೋದೆಲ್ಲ ಸುಳ್ಳು, ಸಮೀರ್ ಮಾತ್ರ ಹೇಳೋದು ಸತ್ಯ. ಅವ್ನ್ ಬಂದು ಸತ್ಯ ಒಪ್ಕೋತಾ ಇದ್ದಾನಲ್ಲಿ, ಆದ್ರೂ ಅದು ಸತ್ಯ. ಓಕೆನಾ? ಅವನನ್ನು ಅರೆಸ್ಟ್ ಮಾಡ್ಲಿಲ್ಲ.
ಸೊ ಇವು ವಿಠಲ್ ಗೌಡನು ಅರೆಸ್ಟ್ ಮಾಡಲಿಲ್ಲ, ಜಯಂತನು ಕೂಡ ಅರೆಸ್ಟ್ ಮಾಡಲಿಲ್ಲ. ಇಲ್ಲಿ ಯಾರನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ, ಚಿನ್ನಯ್ಯನನ್ನ ಬಿಟ್ಟರೆ. ಅಂದ್ರೆ ಕಾದು ನೋಡೋ ತಂತ್ರನ ಅಥವಾ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಇನ್ನು ಹಿಂಟ್ಗಳು ಅಥವಾ ಒಂದಷ್ಟು ಅಂಶಗಳು ಅಥವಾ ಇವ್ರು ಹೇಳ್ತಾ ಇರೋದ್ರಲ್ಲೇ ಸತ್ಯಾಸತ್ಯತೆಗಳೇನಾದ್ರೂ ಇದೆಯಾ ಅನ್ನೋದನ್ನ ನೋಡ್ಬೇಕಾಗಿದೆ. ಎಸ್ ಮುಂದೆ ನೆಕ್ಸ್ಟ್ ಬ್ರೇಕಿಂಗ್ ಅನ್ನ ಗಮನಿಸಲೇಬೇಕಾಗುತ್ತೆ. ನೋಡಿ, ಬಂಗ್ಲೆಗುಡ್ಡದ ಮರಗಳ ಸರ್ವೆಯನ್ನ ಕೈಬಿಟ್ಟಿದ್ದಾರೆ SIT ಅಧಿಕಾರಿಗಳು. ಬಂಗ್ಲೆಗುಡ್ಡದ ಮರಗಳ ಸರ್ವೆಯನ್ನ ಕೈಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯಲ್ಲಿರುವಂತಹ ದಾಖಲೆಗಳಷ್ಟೇ ಪರಿಶೀಲನೆಯನ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆಯಲ್ಲಿರುವಂತಹ ಎವಿಡೆನ್ಸ್ ಗಳನ್ನ ಮಾತ್ರ ಪರಿಶೀಲನೆ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈ ಹಿಂದೆ ಮಾಡಿರೋ ಸರ್ವೆ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ದಾಖಲೆಗಳ ಪರಿಶೀಲನೆಯನ್ನ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಳ್ಳೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಯಾವುದೇ ಗೊಂದಲ ಆಗಬಾರದು ಅನ್ನುವಂತ ನಿಟ್ಟಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಈಗ ಹೆಂಗೆ ಆಗ್ತಿದೆ ಅಂತಂದ್ರೆ ಇದೊಂಥರ ದೊಡ್ಡ ಸಮುದ್ರದ ರೀತಿ. ಸೊ ಹಾಗಾಗಿ ತಿಮಿಂಗ್ಲಗಳು ಕೂಡ ಇರುತ್ತೆ, ಮೀನುಗಳು ಕೂಡ ಇರುತ್ತೆ, ಸಾಕಷ್ಟು ಜಲಚರಗಳು ಕೂಡ ಇರುತ್ತೆ. ಸೊ ನಾವು ಹೇಗೆ ಹೆಜ್ಜೆಯನ್ನ ಇಟ್ಟು ನಮಗೆ ಯಾವ ಪ್ರಾಣಿ ಬೇಕು ಅಥವಾ ಮೀನ್ ಬೇಕು ಅದನ್ನ ಹಿಡಿಯೋದಕ್ಕೆ ಮಾತ್ರ ಮುಂದಾಗಬೇಕಾಗುತ್ತೆ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಯಾರೆಷ್ಟೇ ಅಡ್ಡ ಬಂದ್ರು ಕೂಡ ನೀವು ಹೇಳ್ತಾ ಇದ್ದೀರಾ ಇದೊಂದು ಸಮುದ್ರ, ಜಲಚರಗಳಿರ್ತವೆ, ಅದರಲ್ಲಿ ತಿಮಿಂಗಿಲಗಳಿರ್ತವೆ, ಮೀನುಗಳಿರ್ತವೆ, ಆಮೇಲೆ ಇನ್ನೇನು ಹೇಳಿದ್ರಿ ಇನ್ನಷ್ಟು ಜಲಚರಗಳಿರ್ತವೆ. ಎಸ್ ಕರೆಕ್ಟ್. ಅಲ್ಲಿ ಮೇನ್ ಆಗಿ ಒಳಗಡೆ ವಿಷಜಂತುಗಳು ಇರ್ತವೆ. 100% ವಿಷಜಂತುಗಳು ಅದು ಮುಖ್ಯ. ತಿಮಿಂಗಿಲ ಆದ್ರೇನು, ಸಣ್ಣ ಕ್ವಾಣಿ ಮೀನಾದ್ರೇನು, ಅದು ವಿಷನಾ ಅನ್ನೋದು ಇಂಪಾರ್ಟೆಂಟು. ವಿಷಜಂತುಗಳೇ ತುಂಬ್ಕೊಂಡ್ಬಿಟ್ಟಿದಾವೆ. ಹಂಗಾಗಿ ಯಾವಾಗ ಹೆಂಗೆ ಎಲ್ಲೆಲ್ಲಿ ವಿಷಗಳನ್ನ ಸಪ್ಲೈ ಮಾಡ್ತಾರೆ ಹೇಳಕ್ಕಾಗಲ್ಲ ಚಂದ್ರಕಲಾ. ಸೊ ಹಂಗಾಗಿ ನೀವು ಹೇಳಿದಂತ ತಿಮಿಂಗಿಲಗಳು ಯಾವುವು? ಕಾಸು ಕೊಟ್ಟು ಅಂಥವ್ರನ್ನೇ ಕೊಂಡ್ಕೊಳ್ಳೋ ಅಂತ ನೀವು ಹೇಳಿದಂತ ತಿಮಿಂಗಿಲಗಳು ಆಯ್ತಾ. ಇನ್ನೊಂದು ಹೇಳಿದ್ರೆ ನೀವು ಸಣ್ಣ ಮೀನುಗಳು ಯಾವುವು? ಇವ್ರು ಹೇಳಿದಂತ ಕಥೆಗಳನ್ನ ನಂಬ್ಕೊಂಡು ಕೂತಿರೋ ಜನಗಳು ಪಿಚಿ 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 ಅಂತ ಹೊಡೆದಾಡ್ತಿರ್ತವೆ ನಂಬ್ಕೊಂಡು. ಅದರ ನಡುವೆ ಅವರೆಲ್ಲ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಗದೆ ಸುಳ್ಳು ಕಥೆಗಳನ್ನ ಕಟ್ಕೊಂಡು ಎಂಜಾಯ್ ಮಾಡ್ತಿರೋರು ವಿಷಜಂತುಗಳು. ಅದೊಂದು ಎಕ್ಸ್ಟ್ರಾ ಅದನ್ನ ಆ್ಯಡ್ ಮಾಡಬೇಕು ಅದ್ರ ಜೊತೆಗೆ. ಸೊ ಹಂಗಿದ್ದಾಗ ಏನಾಗುತ್ತೆ, ಸ್ವಲ್ಪ ಯಾವುದೇ ಗೊಂದಲ ಆಗದಂತೆ ಮುಂಜಾಗ್ರತಾ ಕ್ರಮ. ಎಸ್ ಬಂಗ್ಲೆಗುಡ್ಡದ ರಹಸ್ಯ ಪಾಯಿಂಟ್ಸ್ ತಗೊಳ್ಳಿ. ನೋಡಿ, ಬಂಗ್ಲೆಗುಡ್ಡದ ರಹಸ್ಯ ಇದು ಗಮನಿಸಲೇಬೇಕಾಗುತ್ತೆ. ಒಂದು ಕಡೆ ಬಂಗ್ಲೆಗುಡ್ಡದಲ್ಲಿ ಮರಗಳು ಎಷ್ಟಿದೆ ಅನ್ನೋದು ಪ್ರಶ್ನೆ ಉದ್ಭವ ಆಗಿದೆ. ಯಾಕಂತಂದ್ರೆ ನೋಡಿ, ಈಗಾಗಲೇ ಸಾಕಷ್ಟು ವರ್ಷ ಆಗಿರೋದ್ರಿಂದ 12-13 ವರ್ಷ ಆಗಿರೋದ್ರಿಂದ ಸಾಕಷ್ಟು ಮರಗಳು ಕೂಡ ಬೆಳ್ಕೊಂಡಿರುತ್ತೆ. ಮರಗಳ ಅಂದಾಜು ವಯಸ್ಸು ಎಷ್ಟು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಈಗ ದೊಡ್ಡ ದೊಡ್ಡ ಮರಗಳು ಕೂಡ ಇರುತ್ತೆ, ಹೊಸ ಮರಗಳು ಕೂಡ ಹುಟ್ಕೊಂಡಿದೆ, ಚಿಕ್ಕ ಗಿಡ ಮರಗಳು ಎಲ್ಲ ಕೂಡ ಉದ್ಭವ ಆಗಿರೋದ್ರಿಂದ ಸೊ ಮರಗಳು ಎಷ್ಟಿದೆ ಅಂತ ಅಂದಾಜು ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಮರಗಳ ಬುಡದಲ್ಲಿ ಅಗೆದಿರುವ ಕುರುಹುಗಳು ಇದೆಯಾ ಅನ್ನೋದು ಪತ್ತೆ ಹಚ್ಚಬೇಕಾಗಿದೆ. ಸೊ ಮರಗಳನ್ನ ಕಡಿಸಿರುವ ಸಾಧ್ಯತೆಗಳು ಕೂಡ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪ್ಲಾಂಟೇಶನ್ ಸಹಜ ಮರಗಳ ಸ್ಥಿತಿಗತಿಗಳ ಮಾಹಿತಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ನೋಡಿ, ಒಂದು ಕಾಡಲ್ಲಿ ಎಷ್ಟು ಮರಗಳಿದೆ, ಹೊಸ ಮರ ಯಾವುದು, ಹಳೆ ಮರ ಯಾವುದು, ಎಷ್ಟು ಮರಗಳು ಉಟ್ಕೊಂಡಿದೆ, ಇದೆಲ್ಲವನ್ನ ಕಂಡುಹಿಡಬೇಕಂದ್ರೆ ಅಸಾಧ್ಯದ ಮಾತು. SIT ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಇಷ್ಟು ಕಷ್ಟದ ಕೆಲಸವನ್ನ ಹೇಗೆ ಭೇದಿಸ್ತಾರೆ ಅನ್ನೋದೇ ಒಂದು ನಮಗೆ ಹೌದು ಅನಿಸ್ತಾ ಇರುತ್ತೆ. ನೋಡಿ, ಎಷ್ಟು ಮರಗಳು ಹುಟ್ಕೋಬಹುದು. ನಾವು ಒಂದು ವರ್ಷ ಏನಾದ್ರೂ ನಮ್ಮನೆ ಮುಂದೆನೆ ಅಥವಾ ನಮ್ಮ ಹೊಲದಲ್ಲೇ ನೋಡಿದ್ರೆ ಎಷ್ಟು ಮರಗಳು ಉಟ್ಕೊಳ್ಳುತ್ತೆ ಅಥವಾ ಎಷ್ಟು ಮರಗಳು ಒಣಗೋಗುತ್ತೆ ಅಂತ ನಾವು ಊಹೆ ಕೂಡ ಮಾಡೋದಕ್ಕಾಗಲ್ಲ. ಅಂಥದ್ರಲ್ಲಿ 12-13 ವರ್ಷದಿಂದಲೂ ಕೂಡ ಆ ಮರಗಳು ಎಷ್ಟು ಉದ್ಭವ ಆಗಿರುತ್ತೆ, ಎಷ್ಟು ಹೋಗಿದೆ ಅನ್ನೋದನ್ನ ಹೆಂಗೆ ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಎಸ್, ಅದೇ ರೀತಿಯಾಗಿ ಯಾಕೆ ಮರಗಳ ಕೆಲವರು ಕೇಳ್ತಾ ಇದ್ದಾರೆ, ಮರಗಳನ್ನ ಯಾಕೆ ಲೆಕ್ಕ ಹಾಕೊಂಡು ಕೂತವ್ರು ಇವರೇನೋ ಪರಿಸರ ಇಲಾಖೆಯವರ, ಇವರು ಅರಣ್ಯ ಇಲಾಖೆಯವರ ಅಂತ ನಿಮಗೊಂದಷ್ಟು ಪ್ರಶ್ನೆಗಳಿರ್ಬೋದು. ನೋ, ಅಲ್ಲಿ ಮರಗಳನ್ನ ಯಾಕೆ ಅಂದ್ರೆ ಹಳೆ ಮರ ಒಂದು 30 ವರ್ಷದ ಮರ ಆ ಜಾಗದಲ್ಲಿ ತೆಗಿಬೇಕಾ ಬೇಡವಾ, ಯಾವ ಇಸ್ವಿಯಿಂದ ಈ ಘಟನೆಗಳು ನಡೆದಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಆ ಇಸ್ವಿಗಳಲ್ಲಿ ಹೋದ್ರೆ ಹಿಂದೆ ಎಷ್ಟು ವರ್ಷ, ಅಷ್ಟು ವರ್ಷದ ಮರ ಇದ್ರೆ ಅದನ್ನ ತೆಗೆಯುವಂತ ಕೆಲಸ ಆಗುತ್ತೆ. ಅಷ್ಟು ವರ್ಷದ ಮರ ಅಥವಾ ಅದಕ್ಕಿಂತ 40 ವರ್ಷ, 50 ವರ್ಷದ ಮರ, 60 ವರ್ಷದ ಮರ, 100 ವರ್ಷದ ಮರ ಅದೆಲ್ಲ ಟಚ್ ಮಾಡಕ್ಕೆ, ಯಾಕಂದ್ರೆ ಅದು ಯಾಕೆ ಮಾಡ್ತಾರೆ, ಅಲ್ಲಿ ಅವ್ರು ಹುಳಕ್ಕೂ ಆಗಿರಲ್ಲ. ಆ ಬಂಗ್ಲೆಗುಡ್ಡದಲ್ಲಿ ಹೆಂಗಿದೆ
ಆ ಪ್ರತಿಯೊಂದು ಕಾಡು ಮೇಡು ಮರಗಳು ಗಿಡಗಳು ಅಷ್ಟೇ ಆಳವಾಗಿದೆ ಈ ಪ್ರಕರಣ. ಅಷ್ಟು ಈಸಿ ಇಲ್ಲ ಅದನ್ನ ಭೇದಿಸೋದು. ದೊಡ್ಡ ಮಟ್ಟದಲ್ಲಿ ಸವಾಲು. ಎಷ್ಟೋ